ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಎಂದಿನ ಸಂಚಿಕೆ 19ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಸುಭಾಷ ಮಾಡಿರೋದೆಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಶಿವರಾಮೇಗೌಡರಿಗೆ ತುಂಬಾ ಬೇಜಾರಾಗುತ್ತೆ ಸುಭಾಷ್ ಮೇಲೆ. ಆವಾಗ ಸಾವಿತ್ರಿ ಮತ್ತು ವಿನಂತಿ ಏನು ಮಾಡ್ತಾರೆ, ಸಾವಿತ್ರಿ ವಿನಂತಿ ಹೋಗಿ ಇವಾಗ ನೀನು ಮಾತಾಡೋಗಿ, ಯಾಕೋ ಸೀನ್ ಡೊಲ್ ಆಯ್ತೈತೆ, ಹೋಗಿ ನೀನು ಮಾತಾಡು, ಇವಾಗ ಮಾತಾಡೋದೆ ಅಂತ ವಿನಂತಿ ಅಂತ. ಹ್ಞೂ ಕಣಿ, ಇವಾಗ ಮಾತಾಡೇ, ನಿನ್ನ ಕಲೆ ಇವಾಗ ಏನು ಅಂತ ತೋರಿಸು, ಹೋಗು ಮಾತಾಡು, ಹೋಗು 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 ಅಂತಂದ್ಬಿಟ್ಟು ವಿನಂತಿಗೆ ಸಾವಿತ್ರಿ ಅವ್ರು ಹೇಳ್ತಾರೆ. ಆವಾಗ ವಿನಂತಿ ಬಂದು, ಮಾವ ನನಗೆ ಅನ್ಯಾಯ ಆಗೋಗಿದೆ, ಮಾವ ನನಗೆ ಅನ್ಯಾಯ ಆಗೋಯ್ತು ಅಂತಂದ್ಬಿಟ್ಟು ವಿನಂತಿ ಹೇಳ್ತಾ ಇರ್ತಾರೆ. ಆವಾಗ ಶಿವರಾಮೇಗೌಡರು, ಯಾಕವ ಹಿಂಗೆ ಹೇಳ್ತಾ ಇದ್ದೆ, ಏನಾಯ್ತವ ನಿನ್ಗೆ, ಇವಾಗ ಯಾರವ ನಿನ್ಗೆ ಅನ್ಯಾಯ ಮಾಡಿದವರು ಅಂದಾಗ, ಅದು ಮಾವ ನಂಗೆ ಅನ್ಯಾಯ ಹೋಗೋದೆ ನಂಗೆ ನ್ಯಾಯ ಬೇಕು ಅಂದಾಗ, ಅದು ಸರಿ ಕಣವ, ಯಾರವ ನಿನ್ಗೆ ಅನ್ಯಾಯ ಮಾಡಿದವರು, ಅದೇನು ಅಂತ ಹೇಳವ, ಹೇಳ್ದಲ್ಲ ನೀನು ಗತ್ಕ ಕೂತ್ಕೊಂಡ್ರೆ ಹೆಂಗೆ ಗೊತ್ತಾದತ್ತು ಅಂದಾಗ, ಮಾವ ಅದು ಅಂದಾಗ, ಹ್ಞೂ ಹೇಳು ಅಂದಾಗ, ಮಾವ ಅವತ್ತು ನಾನು ಸ್ನಾನ ಮಾಡ್ತಿರ್ಬೇಕಾರೆ ಅವನ್ನ ಅದೇ ಸಾವಿತ್ರಿ ಟವಲ್ ಕೊಡು ಅಂತ ಕೇಳೋದು, ಸುಭಾಷ ಟವಲ್ ಕೊಡೋದು, ಅದೆಲ್ಲ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಗೊತ್ತಿದೆ. ಆವಾಗ ವಿನಂತಿ ಹತ್ರ ಅವನು ತಪ್ಪಾಗಿ ನಡ್ಕೊಳ್ಳೋದೆಲ್ಲನೂ ವಿನಂತಿ ವಿವರಿಸ್ಬಿಟ್ಟು ಶಿವರಾಮೇಗೌಡರು ಎಲ್ಲರೂ ಇರ್ತಾರೆ, ಎಲ್ಲರ ಮುಂದೆ ಹೇಳ್ಬಿಡ್ತಾರೆ. ಅವಾಗ ಹೇಳ್ಬಿಟ್ಟು ಗೊಳೋ ಅಂತ ಅಳ್ತಾ ಇರ್ತಾರೆ. ಹಿಂಗಾಯ್ತು ಮಾವ ಅಂದಾಗ, ಮಾವ ನಾನು ಹೇಳ್ತಿರೋದೆಲ್ಲ ದಿಟ್ವೆ ಮಾವ, ಇದಕ್ಕೆಲ್ಲ ನವ್ಯಾರೇ ಸಾಕ್ಷಿ, ನವ್ಯಾರ ಮುಂದೆನೇ ಇದೆಲ್ಲ ನಡೆದಿರೋದು ಮಾವ, ಬೇಕಾದ್ರೆ ನೀವೇ ನವ್ಯಾರನ್ನ ಕೇಳಿ ಮಾವ ಅಂತ ಅಂದ್ಬಿಟ್ಟು ವಿನಂತಿ ಹೇಳ್ತಾರೆ. ಅವಾಗ ಸಾವಿತ್ರಿ ಗೊತ್ತಿಲ್ದವ್ರಂಗೆ, ಅಯ್ಯೋ ವಿನಂತಿ ಯೋನೇ ಹೇಳ್ತಾ ಇದೆಯಾ ನೀನು, ಹಿಂಗೆಲ್ಲ ಹೋಗೋದೇನೆ ನಮ್ಮ ಮಟ್ಟಿಲಿ, ನನಗೆ ಒಂದು ಮಾತು ಹೇಳಿಲ್ವಲ್ಲ ನೀನು, ಅದು ಯಾವಾಗ ಆಯಿತು ಹಿಂಗೆಲ್ಲ, ನಂಗೆ ಏನಾರು ಹೇಳಿದ್ದೇನೆ ನೀನು ಅಂತ ಅಂದ್ಬಿಟ್ಟು ಸಾವಿತ್ರಿ ಶುರು ಮಾಡ್ತಾರೆ. ಅವಾಗ ವಿನಂತಿ ಹೇಳ್ತಾನೆ ಇರ್ತಾರೆ. ಅವಾಗ ಸಾವಿತ್ರಿ, ಅಯ್ಯೋ ಈ ನ್ಯಾಯ ಕೇಳೋರು ಯಾರು ಇಲ್ವೇ, ನನ್ನ ಮಗಳಿಗೆ ನ್ಯಾಯ ಕೊಡಿಸೋರು ಯಾರು, ಇವಾಗ ನನ್ನ ಮಗಳಿಗೆ ಯಾರು ನ್ಯಾಯ ಕೊಡಿಸ್ತಾರೆ ಅಣ್ಣ, ನನ್ನ ಮಗಳಿಗೆ ಯಾರಣ್ಣ ನ್ಯಾಯ ಕೊಡಿಸೋರು, ಸುಭಾಸ ನೀನು ಇಂಥ ಕೆಲಸ ಮಾಡ್ಕೊಂತೀಯ ಅಂತ ಅಂದ್ಕೊಳ್ಳಿಲ್ಲ ಕಣ್ಲ ನಾನು, ಅದಕ್ಕೆ ಎತ್ಕೆ ಇವಾಗ ನನ್ನ ಮಗಳಿಗೆ ಯಾರು ನ್ಯಾಯ ಕೊಡಿಸೋರು ಎತ್ಕೆ ನೀವೀಗ ಅಂತ ಅಂದ್ಬಿಟ್ಟು ಸಾವಿತ್ರಿ ಈಶ್ವರಿನ ಕೇಳ್ತಾರೆ. ಈಶ್ವರಿ, ಅಯ್ಯೋ ಇವಾಗಲೇ ಇವಳೆಲ್ಲ ಹೇಳ್ಬೇಕಾ, ಈಗಲೇ ಆಗ್ಬೇಕಾ ಇದೆಲ್ಲ ಅಂತ ಈಶ್ವರಿ, ಸುಭಾಷ ಮತ್ತು ಚಿತ್ರ ಮಕ್ಕ ನೋಡ್ಕೊತಾ ಇರ್ತಾರೆ. ಅವಾಗ ವಿನಂತಿ, ಹೌದು ಮಾವ ನಾನು ಹೇಳ್ತಿರೋದು ಅದೆಲ್ಲ ದಿಟ್ವೆ ಮಾವ, ನೀವು ಯಾರು ಹೊಟ್ಟಿಲಿದ್ದಾಗ ಇದು ನಡೆದಿದ್ದು ಮಾವ, ದಯವಿಟ್ಟು ನಂಗೆ ನ್ಯಾಯ ಕೊಡಿಸಿ ಮಾವ, ನಾನು ಬೇಕಾದ್ರೆ ನವ್ಯಾರನ್ನೇ ಕೇಳಿ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಸರಿ ಅಂದ್ಬಿಟ್ಟು ನವ್ಯಾರ ಅಪ್ಪ ಅಮ್ಮ, ಏನಮ್ಮ ನವ್ಯ ಅವ್ರು ಹೇಳ್ತಾ ಇರೋದೆಲ್ಲ ನಿಜವೇ ಏನಮ್ಮ, ನಿನಗೆ ಗೊತ್ತೇನಮ್ಮ ಇದೆಲ್ಲ ಅಂತ ನವ್ಯಾರ ಅಪ್ಪ ಅಮ್ಮ ಕೇಳ್ತಾರೆ ಸಂಪತ್ತವರು. ಆಮೇಲೆ ಸರಿ ಅಂದ್ಬಿಟ್ಟು ನವ್ಯ ಸ್ವಲ್ಪ ತಿದ್ಬಿಟ್ಟು ಮುಂದೆ ಬಂದು, ಹೌದಪ್ಪ ಆ ಹುಡುಗಿ ಹೇಳ್ತಿರೋದೆಲ್ಲ ನಿಜನೇ ಅಂದಾಗ, ಏನಮ್ಮ ಹೇಳ್ತಾ ಇದೀಯ ನೀನು, ಈ ವಿಷಯ ನನಗೆ ಹೇಳಲಿಲ್ವಲ್ಲಮ್ಮ ನೀನು ಅಂತ ಅಂದ್ಬಿಟ್ಟು ಸಂಪತ್ತವ್ರು ಹೇಳ್ತಾರೆ. ಹೌದಪ್ಪ ನಾನೇನು ಹೇಳಲಿಲ್ಲ ನಿಮಗೆ, ಆ ಹುಡುಗಿ ಹೇಳ್ತಿರೋದೆಲ್ಲ ನಿಜನೇ, ನೀನು ಆ ಹುಡುಗಿ ಹತ್ರ ಮಾತಾಡಿದ್ದು, ಮತ್ತು ನಾನು ಈ ಸುಭಾಷ ನವೀನ್ ಮದುವೆ ಆಯ್ತಿರೋದು ನಾನು ಬರೀ ಒಬ್ಬಳೇ ಮಗಳು ಅಂತ ಆಸ್ತಿಗೋಸ್ಕರ, ನಾನು ಅವಳ ಮೇಲೆ ಪ್ರೀತಿಗೋಸ್ಕರ ಏನು ಮದುವೆ ಆಯ್ತಿಲ್ಲ, ನಮ್ಮ ಮನೆಯವ್ರು ಹೇಳಿದ್ಕೆ ಅವಳನ್ನ ಮದುವೆ ಆಯ್ತಾ ಇರೋದು ನಾನು, ಅವಳ ಮದುವೆ ಆದರೆ ನನ್ನ ಜೀವನದಲ್ಲಿ ಚೆಂದಾಗಿರ್ಬೋದು, ಖುಷಿಯಾಗಿ ಬದುಕ್ಬೋದು, ಅದಕ್ಕೆ ಮದುವೆ ಆಯ್ತಿದ್ದೀನಿ ಅಂತ ವಿನಂತಿ ಹತ್ರ ಹೇಳ್ತಾನಲ್ಲ, ಅದನ್ನು ನವ್ಯ ಅಲ್ಲೇ ಹೇಳ್ತಾರೆ ಈ ಥರ ಎಲ್ಲ ಹೇಳಿದ್ದು ಅಂತ ಅಂದ್ಬಿಟ್ಟು. ಅಯ್ಯೋ ಇಷ್ಟೆಲ್ಲ ಆಗೈತೇನಮ್ಮ ಅಂತಂದ್ಬಿಟ್ಟು ನವ್ಯಾರಪ್ಪ ಕೇಳ್ತಾರೆ. ಹೌದಪ್ಪ ಅಂತ ಅಂದಾಗ, ಏನಮ್ಮ ನಿನಗಿದೆಲ್ಲ ಗೊತ್ತಿದ್ದು ಹೇಳ್ಬೇಕು ತಾನೆ, ನೋಡಿ ಗೌಡ್ರೆ ನಿಮ್ಮ ತಮ್ಮನ ಮಗ ನಿಮ್ಮ ಮಗನಷ್ಟೇ ಯೋಗ್ಯ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮನೆಗೆ ಹೆಣ್ಣು ಕೊಡ್ತೀವಿ ಅಂತ ಸಂಬಂಧ ಬೆಳೆಸ್ತೀವಿ ಅಂತ ಅಂದ್ಕೊಂಡಿದ್ದು ಗೌಡ್ರೆ, ಆದರೆ ಇವನು ಈ ಥರ ಕೆಟ್ಟವನು ಅಂತ ಗೊತ್ತಿದ್ರೆ ನಾವು ನಮ್ಮ ಮಗಳನ್ನ ಯಾವುದೇ ಕಾರಣಕ್ಕೂ ಕೊಡ್ತಿರ್ಲಿಲ್ಲ ಇಂಥ ಅಯೋಗ್ಯನಿಗೆ, ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ ಗೌಡ್ರೆ, ನಡಿಯಮ್ಮ ಓಡೋಣ ಅಂತ ಹೇಳ್ಬಿಟ್ಟು ನವ್ಯಾರ ಅಪ್ಪ ಅಮ್ಮ ಬರ್ತಾರೆ. ನವ್ಯ, ಅಪ್ಪ ಒಂದು ನಿಮಿಷ ಅಪ್ಪ ಅಂದಾಗ, ಏನಮ್ಮ ಅಂದಾಗ, ಅಪ್ಪ ಈ ಮದುವೆ ನಿಲ್ಲೋದು ಬೇಡಪ್ಪ ಅಂತಂದ್ಬಿಟ್ಟು ನವ್ಯ ಹೇಳ್ತಾರೆ. ಅವಾಗ ಸಂಪತ್ತವ್ರು, ಏನಮ್ಮ ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ, ಏನು ಮಾತಾಡ್ತಾ ಇದೆಯಾ, ಇಂಥ ಅಯೋಗ್ಯನ ಜೊತೆ ಜೀವನ ಮಾಡಬೇಕು ಅಂತ ತಿಳ್ಕೊಂಡಿದ್ಯಾ, ಇವನೇನು ಅಂತ ಇವಾಗ ಗೊತ್ತಾಗ್ತಾ ಇದೆ ತಾನೇ, ಗೊತ್ತಾಗಿದ್ದನು ತಿರ್ಗಾ ನೋಡಿದ್ರೆ ನೀನು ಇವನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಾ, ನಿಂಗೆ ಸ್ವಲ್ಪನಾರು ಬುದ್ಧಿ ಬೇಡವೇನಮ್ಮ, ಯಾವುದು ಬೇಡ ನಡಿಯಮ್ಮ, ಜೀವನ ಪೂರ್ತಿ ನೀನು ಕೊರಗೋದು ನೋಡೋಕ್ಕಾಗಲ್ಲ, ಅಷ್ಟೊಲ್ದಲ್ಲ ಇವನು ಮದುವೆ ಆಗಂತ ಕರ್ಮ ನಿನಗೇಮ್ಮ ಬಂದಿದೆ ಇಂಥವನ್ನ, ಏನು ಬೇಡ ನಡಿಯಮ್ಮ ನೀನು ಅಂತ ಅಂದ್ಬಿಟ್ಟು ನವ್ಯಾರಪ್ಪ ಹೇಳ್ತಾರೆ. ಇಲ್ಲಪ್ಪ ನನ್ನ ನಿರ್ಧಾರ ಸರಿಗೆ ಇದೆ ಅಂತಂದಾಗ, ಏನು ಮಾತಾಡ್ತಿದ್ದೀಯಮ್ಮ ನೀನು ಅಂದಾಗ, ಅಪ್ಪ ಪ್ಲೀಸ್ ನೀವು ಈ ಮದುವೆಗೆ ಒಪ್ಕೊಳ್ಳೇಬೇಕು, ನಾನು ಈ ಮದುವೆ ಆಗಲೇಬೇಕಪ್ಪ, ಇವನು ನನ್ನನ್ನು ನಿನ್ನಂಥ ಹುಡುಗಿ ನನ್ನ ಜೀವನದಲ್ಲೂ ಸಿಗೋಲ್ಲ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ನಾನು ನಿನ್ನ ಮದುವೆ ಬೇಕಾದ್ರೆ ಪುಣ್ಯ ಮಾಡಿರಬೇಕು, ನಿನ್ನ ಕೈ ಹಿಡಿಬೇಕಾದ್ರೆ ನನ್ನ ತಪಸ್ಸು ಮಾಡಿರ್ಬೇಕು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನನ್ನೇ ನಂಬಿಸ್ಬಿಟ್ಟಪ್ಪ, ಇವನು ಯಾವ ರೀತಿ ನಾನು ನಂಬಿಸೋನೋ ಅದನ್ನು ಇವನಿಗೆ ಮದುವೆ ಆಗಿಬಿಟ್ಟು ಇವನು ಜೀವನ ಪೂರ್ತಿ ನಾನು ಇವನಿಗೆ ಏನು ಅಂತ ತೋರಿಸ್ಬೇಕಪ್ಪ, ನಾನು ಈ ಮದುವೆ ಆಗಲೇಬೇಕಪ್ಪ ಅಂತಂದ್ಬಿಟ್ಟು ನವ್ಯ ಹೇಳ್ತಾರೆ. ಆಮೇಲೆ ಶಿವರಾಮೇಗೌಡರು, ಅಯೋಗ್ಯ ಏನೋ ಮಾಡಿದೆ ನೀನು, ನಮ್ಮನೆ ಹೆಣ್ಣಿನ ಮಗಿನ ಮೇಲೆ ಕೈ ಹಾಕಿದ್ಯೇನೋ, ಛೇ
ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಯ್ತೈತೆ ಕಣ್ಲ. ನೀನು ಏನು ಅಂತ ಉಟ್ಬಿಟ್ಟ ನಮ್ಮ ವಂಶದಾಗ ಯಾರು ಇಂಥ ಕೆಲಸ ಮಾಡಿದಿಲ್ಲ ಕಣ್ಲ. ನೀನು ಇಂಥ ಕೆಲಸ ಮಾಡಿಬಿಟ್ಟೆ. ನೀನು ನನ್ನ ತಮ್ಮನ ಮಗ ಅಂತ ಹೇಳ್ಕೊಳಕ್ಕೂ ನಂಗೆ ನಾಚಿಕೆ ಆಯ್ತದೆ ಕಣ್ಲ. ಏನು ಅಂತ ಉಟ್ಬಿಟ್ಲ ನಮ್ಮ ಮನೆಗೆ ನೀನು. ನಿನ್ನ ಮುಖ ನೋಡ್ತಿದ್ರೆ ಅಂತ ಅಂದ್ಬಿಟ್ಟು ಹೊಡೆಯೋಕ್ಕೆ ಅಂತ ಹತ್ರ ಹೋಯ್ತಾರೆ. ಅಷ್ಟರಲ್ಲಿ ದೊಡ್ಡಪ್ಪ ನಂಗೆ ಕ್ಷಮಿಸ್ಬಿಡಿ ದೊಡ್ಡಪ್ಪ, ಇನ್ನೊಂದ್ಕಿಂತ ಈ ಥರ ತಪ್ಪು ಮಾಡೋಕ್ಕಿಲ್ಲ, ಏನೋ ಗೊತ್ತಿಲ್ದಲೇ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡಿ ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಸುಭಾಷ ಕೇಳ್ತಾನೆ. ಏನು ಗೊತ್ತಿಲ್ದಲೇ ತಪ್ಪು ಮಾಡಿದ್ಯಾ ನೀನು? ಇಷ್ಟೆಲ್ಲ ತಪ್ಪು ಗೊತ್ತಿಲ್ದಲೇ ಮಾಡಿದ್ಯಾ ನೀನು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಲೇ 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 ನಿನ್ನನ್ನು ಏನು ಮಾಡ್ತೀನಿ ಅಂತ ಹತ್ರಕ್ಕೆ ಹೋಯ್ತಾರೆ. ಅಷ್ಟರಲ್ಲಿ ಈಶ್ವರ ಬಂದು ಬಾವಾ ದಯವಿಟ್ಟು ಕ್ಷಮಿಸ್ಬಿಡಿ ಬಾವಾ, ಏನೋ ಮಣ್ಣು ತಿನ್ನೋದು ತಪ್ಪು ಮಾಡ್ಬಿಟ್ಟವನೇ ಬಾವಾ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ಬಾವಾ ಅಂತ ಈಶ್ವರಿ ಅಡ್ಡ ಹೋಯ್ತಾರೆ. ಆಮೇಲೆ ಸುಮ್ಮನೆ ಹಿಂದಕ್ಕೆ ಬಂದುಬಿಡ್ತಾರೆ ಶಿವರಾಮೇಗೌಡರು. ಭದ್ರನ ಕೋಪ ಬಂದುಬಿಡ್ತದೆ. ಅಂದರೆ ವಿನಂತಿ ಎಲ್ಲ ಹೇಳಿದ್ಕೆ ಸುಭಾಸ ನೀನು ನೋಡಿ ಈಗ ಅಂತ ಮುಂದಕ್ಕೆ ಹೋಯ್ತಾರೆ. ಅಷ್ಟರಲ್ಲಿ ಪಾಟ್ಲೆ ಅಂತಮ್ಮ ಸುಮ್ಕಿರು ಅಂತ ಅಂದಿದ ತಕ್ಷಣ ಭದ್ರ ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲಿ ಅಮ್ಮಮ್ಮ ಮತ್ತು ವಿದ್ಯಾ ಮೋಹನ್ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಸುಭಾಷ ಇಂಥವಾಗೆಲ್ಲ ಮಾಡೋದು ನಾವು ವಿನಂತಿ ಬಗ್ಗೆಯಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತೈತೆ ಶಿವರಾಮೇಗೌಡರು, ಗೋವಿಂದಂಗೆ ಎಲ್ರಿಗೂ. ಆದರೆ ಚಿತ್ರಂಗೆ ಮತ್ತು ಇದು ವಿನಂತಿ ಅವ್ರಿಗೆ ವಿಷಯ ಗೊತ್ತಿರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸಂಪತ್ತವರು ಅಮ್ಮ ನೀನು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯೇನಮ್ಮ ನೀನು ಅಂತ ನವೀನ್ ಕೇಳ್ತಾರೆ. ಹೌದಪ್ಪ, ನಾನು ಚೆನ್ನಾಗಿ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿರೋದು ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ನವ್ಯ ಶಿವರಾಮೇಗೌಡರ ಹತ್ರ ಅಂಕಲ್ ಈ ಮದುವೆಗೆ ನೀವು ಒಪ್ಕೊಳ್ಳೇಬೇಕು ಅಂಕಲ್, ನಾನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ದೀನಿ ಅಂಕಲ್ ಅಂತ ಅಂದ್ಬಿಟ್ಟು ನವ್ಯ ಶಿವರಾಮೇಗೌಡ್ರನ್ನ ಕೇಳ್ತಾಳೆ. ಶಿವರಾಮೇಗೌಡರು ಹಂಗಲ್ಲ ಕಣವ, ಯೋಚನೆ ಮಾಡವ, ಇವ್ನು ಮದುವೆ ಆಗ್ಬಿಟ್ರೆ ನಿನ್ನ ಜೀವನ ಪೂರ್ತಿ ಕಣ್ಣೀರು ಇಕ್ಬೇಕು ಕಣವ. ನಮ್ಮ ಮನೇಲಿ ಏನಾರು ಯಾರಿಗಾನ ಒಂಚೂರು ನೋವಾಯಿತು ಅಂದರೆ ನಾಳೆ ಜನ ಏನಪ್ಪ ಮಂತ್ರಿ ಮನೆಯಲ್ಲೇ ಇಷ್ಟೊಂದು ಮನೆಗಳಲ್ಲಿ ಇಷ್ಟೊಂದು ತೊಂದರೆ ಐತೆ, ಆದ್ರೂ ಇವರು ಮಂತ್ರಿ ಆಗ್ಬಿಟ್ಟು ನಮಗೇನು ಒಳ್ಳೇದು ಮಾಡ್ತಾರೆ, ಇವ್ರ ಮನೆ ತಾಪತ್ರೆನೇ ಸರಿ ಮಾಡ್ಕೊಂಡಿಲ್ದವ್ರು ನಮ್ಮ ಮನೆಯದೆಲ್ಲ ನಮಗೆಲ್ಲ ಒಳ್ಳೇದು ಮಾಡ್ತಾರಂತ ಜನ ನಗ್ತಾರೆ ಕಣವ. ಯೋಚನೆ ಮಾಡಿ ನಿರ್ಧಾರ ತಗೊಳವ, ಇವ್ನು ಕಟ್ಕೊಂಡ್ರೆ ಜೀವನ ಪೂರ್ತಿ ನೀನು ಅಳ್ಬೇಕಾಯ್ತದೆ ಕಣವ, ಬೇಡ ಕಣವ, ಯೋಚನೆ ಮಾಡವ ಅಂತ ಶಿವರಾಮೇಗೌಡರು ನಮಗೆ ಹೇಳ್ತಾರೆ. ನವ್ಯ ಇಲ್ಲ ಅಂಕಲ್, ನಾನು ಯೋಚನೆ ಮಾಡೇ ನಿರ್ಧಾರ ತಗೊಂಡಿದ್ದೀನಿ, ಇದೇ ನನ್ನ ಫೈನಲ್ ಡಿಸಿಷನು. ಇವನು ಎಷ್ಟು ಜನ ಹುಡುಗಿರನ್ನ ಯಾಮಾರಿಸಿದ್ದಾನೆ, ಮತ್ತು ಒಂದು ಹೆಣ್ಮಗಿಗೆ ಹೊಡೆದ್ಬಿಟ್ಟು ನಾನು ಮತ್ತಂದೆ ಅಂತ ಹೇಳಿದಾನಲ್ಲ, ಅಷ್ಟು ಬುದ್ಧಿ ಬೇಡವ ಇವನಿಗೆ. ಇವನು ಇಷ್ಟೊಂದು ಕೆಟ್ಟವನು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂಕಲ್. ಮತ್ತು ಇವನು ಯಾರ್ಯಾರಿಗೆ ಏನೇನು ಮಾಡಿದ್ದಾನೆ ಏನು ಅಂತೆಲ್ಲ ಗೊತ್ತಾಗಬೇಕು. ಅದಲ್ದಲ್ಲಿ ಇವನಿಗೆ ಸುಲಭವಾಗಿ ಎಲ್ಲ ಸಿಗ್ತದೆ ಅಂತ ತಿಳ್ಕೊಂಡವನೇ ಅಂಕಲ್. ಇವನು ಯಾವುದೇ ಕಾರಣಕ್ಕೂ ಸುಲಭವಾಗಿ ಏನೂ ಸಿಗಾಕ್ಬಿಡಬಾರ್ದು. ಇವನು ಮದುವೆ ಆಗ್ಬಿಟ್ಟು ಇವನ ಜೀವನದಲ್ಲಿ ನರ್ಕ ಏನು ಅಂತ ನಾನು ತೋರಿಸ್ಬೇಕು ಅಂಕಲ್. ಇವನ ಜೀವನದಲ್ಲಿ ಯಾವ ರೀತಿ ಕಷ್ಟಪಡಬೇಕು, ಮತ್ತು ನನ್ನನ್ನು ಮದುವೆ ಆಗಿ ಇವ್ನು ಖುಷಿಯಾಗಿರ್ತಾನೆ ಅಂತ ತಿಳ್ಕೊಳೋನಲ್ವ, ನನ್ನನ್ನು ಯಾಕಪ್ಪ ಮದುವೆ ಆಗಿದೆ ಅಂತ ಅನ್ಸ್ಬೇಕು ಇವನಿಗೆ ಹಂಗೆ ನಾನು ಮಾಡ್ತೀನಿ ಅಂಕಲ್ ಅಂತ ಅಂದ್ಬಿಟ್ಟು ನವ್ಯ ಅಂತಾಳೆ. ಆವಾಗ ಸರಿ ಅಂದ್ಬಿಟ್ಟು ಈ ಕಡೆ ಸಾವಿತ್ರಿ ವಿನಂತಿ, ಸಾವಿತ್ರಿ ಇದೇನು ನಾವು ಮದುವೆ ನಿಲ್ಸೋಣ ಅಂತ ಅಂತಿದ್ರಿ, ಇವಳು ನೋಡಿದ್ರೆ ಮದುವೆ ಆಯ್ತೀನಿ ಅಂತವಳೆ, ಈಗಿನ ತಲೆಗಿಲೆ ಕೆಟ್ಟದ ಸಾವಿತ್ರಿ ಅಂದಾಗ, ಅಯ್ಯೋ ಗೊತ್ತಿಲ್ಲ ಕಣೆ, ಆದರೆ ಇವಳು ಯಾಕೆ ಹೆಂಗೆ ಹೇಳ್ತಾಳೆ ಅಂತ ಅರ್ಥ ಆಯ್ತಿಲ್ಲ ನನಗೆ, ನೋಡೋಣ ಇರು ಏನಾಯ್ತದೆ ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ವಿನಂತಿ ಮತ್ತು ಸಾವಿತ್ರಿ ಮಾತಾಡ್ಕೊತಿರ್ತಾರೆ. ಆವಾಗ ಶಿವರಾಮೇಗೌಡರು ಹಂಗಲ್ಲ ಕಣವ, ನೀನು ಯೋಚನೆ ಮಾಡ್ಬಿಟ್ಟು ನಿರ್ಧಾರ ತಗೊಳವ, ಯೋಚನೆ ಮಾಡ್ಬೇಕು ಕಣವ ನೀನು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಅಂಕಲ್, ನಾನು ಇದು ಫೈನಲ್ ಡಿಸಿಷನ್, ನಾನು ಈ ಮದುವೆ ಆಗಬೇಕು, ಮದುವೆ ಆಗ್ತೀನಿ ಅಂಕಲ್. ನನ್ನ ಮದುವೆಗೆ ಪ್ಲೀಸ್ ನೀವು ಒಪ್ಕೋಬೇಕು ಅಂಕಲ್ ಅಂದ್ಬಿಟ್ಟು ನಾವು ಹೇಳ್ತಾರೆ. ಶಿವರಾಮೇಗೌಡರು ನಿನ್ನಿಷ್ಟ ಕಣವ, ನೀನೇ ಮದುವೆಗೆ ಅವನ ಜೊತೆ ಸಂಸಾರ ಮಾಡ್ತೀನಿ ಅಂತಂದಮೇಲೆ ನಮಗೆ ಇದ್ರ ಅಭ್ಯಂತರ ಏನಿಲ್ಲ ಕಣವ, ನೀನು ಖುಷಿಯಾಗಿರ್ಬೋದು, ನೀನು ಇಷ್ಟ ಬಂದಂಗೆ ಮಾಡವಂತ ಶಿವರಾಮೇಗೌಡರು ಹೇಳ್ಬಿಡ್ತಾರೆ. ಇಲ್ಲಿ ಈಶ್ವರಿ ಮತ್ತು ಚಿತ್ರಂಗೆ ಮುಖ ಒಂಥರ ಆಯ್ತದೆ, ಮದುವೆಗೆ ಶಿವರಾಮೇಗೌಡರು ಒಪ್ಕೊಂಡ್ಬಿಟ್ರು ಅಂತ. ವಿದ್ಯೆಂಗೂ ಶಾಕ್, ಇದೇನು ಹುಡುಗಿ ಎಲ್ಲ ಗೊತ್ತಿದ್ದು ಮದುವೆಗೆ ಒಪ್ಕೋತಾವಳಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾ ಭದ್ರಂಗೆ ಇಬ್ರಿಗೂ ಅದೇ ಥರ ಅನಿಸುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸರಿ ಅಂಕಲ್ ಅಂತ ಅಂದಾಗ, ಆಮೇಲೆ ಸಂಪತ್ತವರು ನವ್ಯ ಇನ್ನೊಂದ್ಸತಿ ಯೋಚನೆ ಮಾಡೋ ಅಂದಾಗ, ಇಲ್ಲಪ್ಪ ನಾನು ಡಿಸೈಡ್ ಆಗಿದೆ, ದಯವಿಟ್ಟು ಯಾರು ಇದಕ್ಕೆ ಇಲ್ಲ ಅಂತ ಹೇಳ್ಬೇಡಿ, ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಪ್ಲೀಸ್ ಅಂತ ಅಂದ್ಬಿಟ್ಟು ನವ್ಯ ಕೇಳ್ಕೊತಾಳೆ. ಇವನಿಗೆ ಏನು ಅಂತ ನಾನು ತೋರಿಸ್ತೀನಿ ಅಂತ ಅಂದಾಗ, ಅಲ್ಲಮ್ಮ ಮಗಳೇ, ಹೆತ್ತು ತಾಯಿ ಅವನಿಗೆ ಬುದ್ಧಿ ಕಲ್ಸೋಕೆ ಆಯ್ತಾ ಇಲ್ಲ, ನೀನೇನಮ್ಮ ಬುದ್ಧಿ ಕಲಿಸ್ತೀಯಾ ಅಂತ ಅಂದ್ಬಿಟ್ಟು ಸಂಪತ್ತವ್ರು ಕೇಳ್ತಾರೆ. ಹೌದಪ್ಪ, ನಾನು ಕಲಿಸ್ತೀನಿ ಹೇಳಿದ್ನಲ್ಲ ನಿಮಗೆ, ನನ್ನನ್ನು ಯಾಕಾನ ಮದುವೆ ಆದೆ ಅಂತ ತಿಳ್ಕೊಬೇಕು ಜೀವನದಲ್ಲಿ. ಅವ್ನಿಗೆ ಆ ಥರನೇ ನಾನು ಮಾಡ್ತೀನಪ್ಪ, ನಾನು ಸುಮ್ಮನೆ ಬಿಡಲ್ಲಪ್ಪ, ನನ್ನನ್ನೇ ಯಾಮಾರಿಸ್ಬಿಟ್ನಲ್ಲ ಇವನು, ನಾನು ಪ್ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಯಾಮಾರಿಸಿದ್ದಾನೆ ಅಂದಮೇಲೆ ಇವನು ಸುಮ್ಮನೆ ಬಿಡಬೇಕಪ್ಪ, ನಾನು ಬಿಡೋ ಮಾತೇ ಇಲ್ಲಪ್ಪ, ನಾನೇನು ಅಂತ ನಿಮ್ಗೆ ಗೊತ್ತಲ್ವಪ್ಪ ಅಂತ ಅಂದ್ಬಿಟ್ಟು ನವ್ಯ ಅಂದಾಗ, ಸರಿಮ್ಮ ಆಯಿತು ನೀನು ಇಷ್ಟ ಅಂತ ಸಂಪತ್ತವರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಗೋವಿಂದವರು, ಮಕ್ಕ ಏನು ನೋಡ್ತಿದ್ಯಾ, ಕುಕ್ರು ಬಡಿ ಅಲ್ಲೇ ಅಂತ ಅಂದ್ಬಿಟ್ಟು ಸುಭಾಷ್ಗೆ ಗೋವಿಂದವ್ರು ಹೇಳ್ತಾರೆ. ಸುಭಾಷ ಅಲ್ಲಿ ಕೂತ್ಕೊತಾನೆ. ಆಮೇಲೆ ಈಶ್ವರಿನ ನೋಡ್ತಾರೆ. ಈಶ್ವರಿ ಸರಿ ಮದುವೆ ಆಗೋಂತ ಸನ್ನೆ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಪುರೋಹಿತರು ಮಂತ್ರಗಳೆಲ್ಲ ಹೇಳ್ತಾ ಇರ್ತಾರೆ. ಗಂಡು ಹೆಣ್ಣು ಹಾರ ಹಾಕ್ಕೊಳ್ಳಿ ಅಂತ ಹಾರ ಹಾಕಿಸ್ತಾರೆ. ಸರಿ ಮಾಂಗಲ್ಯ ಕಟ್ಟೋಕ್ಕೆ ಮುಂಚೆ ಜಾಗ ಬದಲಾಯಿಸ್ತಾರೆ. ಮತ್ತು ಮಾಂಗಲ್ಯ ಧಾರಣೆ ಮಾಡ್ಬೋದು ಅಂತ ಕೇಳಿದಾಗ ಹ್ಞೂ ಅಂತ ಎಲ್ಲ ಹೇಳ್ತಾರೆ.
ಆಮೇಲೆ ಸರಿ ಅಂದ್ಬಿಟ್ಟು ತೊಗೊಳಮ್ಮ ಎಲ್ರಿಗೂ ಅಕ್ಷತೆ ಕೊಡುವಂಥ ಚಿತ್ರನ ಕೈಯಲ್ಲಿ ಅಕ್ಷತೆ ಕೊಡ್ತಾರೆ. ಆಮೇಲೆ ಸುಭಾಷನ ಕೈಯಲ್ಲಿ ತಾಳಿ ಕೊಟ್ಟು ತಗೋಪ್ಪ ತಾಳಿ ಕಟ್ಟು, ಮನೆ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ತಾಳಿ ಕಟ್ಟಪ್ಪ ಅಂತ ತಾಳಿ ಕೊಡ್ತಾರೆ. ಅವಾಗ ಇನ್ನೇನು ತಾಳಿ ಕಟ್ಟಬೇಕು. ಅವಾಗ ನವ್ಯ, ಇದು ನನ್ನ ಕತ್ತಿಗೆ ಮಾತ್ರ ತಾಳಿ, ನಿನ್ನ ಕತ್ತಿಗೆ ಇದೇನು ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ನೀನು ಯಾಕನ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ನೋ ಅಂತ ಅನಿಸ್ಬೇಕು. ಹಂಗೆ ನಿನಗೆ ಮಾಡ್ತೀನಿ ನಾನು. ಇವತ್ತಿಂದ ನಿನ್ನ ಸ್ವಾತಂತ್ರ್ಯ ಎಲ್ಲ ನಿಲ್ಸೈತೆ ನೋಡು, ಹಾಗೆ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನವ್ಯ ಅಂತಾಳೆ. ಸುಭಾಷ ಏನೂ ಮಾತಾಡ್ದಂಗೆ ಸುಮ್ಮನೆ ತಾಳಿ ಕಟ್ತಾನೆ. ತಾಳಿ ಕಟ್ಟಾದ್ಮೇಲೆ ಮದುವೆ ಆಗುತ್ತೆ. ಸರಿ ಅಂದ್ಬಿಟ್ಟು ಪುರೋಹಿತರೇನಂತಾರೆ, ಸರಿ ಅಮ್ಮ ಆಯಿತು, ಇವಾಗೆಲ್ಲ ಸಪ್ತಪದಿ ತುಳಿಬೇಕು, ಸಪ್ತಪದಿ ತುಳಿರಿ ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾರೆ. ಆಮೇಲೆ ನವ್ಯ ಶಿವರಾಮೇಗೌಡರನ್ನ, ಅಂಕಲ್ ನಾನು ಒಂದು ಸ್ವಲ್ಪ ಕಂಡೀಷನ್ಸ್ ಇದೆ, ನಾನು ಹೇಳ್ಬೋದಾ ಅಂಕಲ್ ಅಂದ್ಬಿಟ್ಟು ಶಿವರಾಮೇಗೌಡರನ್ನ ಕೇಳ್ತಾಳೆ. ಶಿವರಾಮೇಗೌಡರು, ಆಯಿತು ಕಣವ, ನೀನು ಒಪ್ಕೊಂಡು ಮದುವೆ ಆಗಿದೆಯಾ ಅಂದರೆ ನೀನು ಒಳ್ಳೆ ನಿರ್ಧಾರನೇ ತಗೊಂಡಿರ್ತೀಯ ಅಂತ ಅಂದ್ಕೊಂಡಿದ್ದೀನಿ ಕಣವ, ಅದೇನವ ನೀನು ಹೇಳವ ಅಂತ ಅಂದ್ಬಿಟ್ಟು ಅಂದಾಗ, ಥ್ಯಾಂಕ್ಸ್ ಅಂಕಲ್ ಅಂತ ಹೇಳ್ಬಿಟ್ಟು, ಅಮ್ಮ ಒಂದು ತಟ್ಟೆ ತೊಗೋ ಅಂದಾಗ ಅವ್ರ ಅಮ್ಮನ ನವ್ಯ ಹೇಳ್ತಾರೆ. ಅವಾಗ ಯಾಕೆ ಅಂದಾಗ, ಅಮ್ಮ ಪ್ಲೀಸ್ ಒಂದು ಖಾಲಿ ತಟ್ಟೆ ತೊಗೊಮ್ಮ ನೀನು ಅಂತ ನವ್ಯ ಹೇಳಿದ ತಕ್ಷಣ ನವ್ಯ ಅವರಮ್ಮ ಒಂದು ಖಾಲಿ ತಟ್ಟೆ ಎತ್ಕೊತಾರೆ. ಎತ್ಕೊಂಡು ಯಾಕೆ ನವ್ಯ ಅಂದಾಗ, ಇರಮ್ಮ ಒಂದು ನಿಮಿಷ ಅಂದ್ಬಿಟ್ಟು ನವ್ಯ ಮಾಂಗಲ್ಯ ಒಂದು ಬಿಟ್ಬಿಟ್ಟು ಬಾಕಿದು ಕತ್ತಲಿದ್ದು ಕಿವಿದು ಕೈ ಬಳೆ ಗಿಳೆ ಎಲ್ಲ ಒಡವೆ ಮಾಂಗಲ್ಯ ಒಂದು ಬಿಟ್ಬಿಟ್ಟು ಎಲ್ಲ ಒಡವೆನೂ ಬಿಚ್ಚಿಕೊಟ್ಬಿಡ್ತಾಳೆ. ಬಿಚ್ಚಿಬಿಟ್ಟು ತಟ್ಟೆ ಒಳಗೆ ಹಾಕ್ಬಿಡ್ತಾಳೆ. ಆಮೇಲೆ ಯಾಕಮ್ಮ ಏನು ಮಾಡ್ತಿದ್ದೀಯ ಅಂದಾಗ, ಅಮ್ಮ ಈ ಒಡವೆ ನಮ್ಮ ಮನೆಯಿಂದ ಒಡವೆ ಏನೇನು ತಂದಿದ್ರೆ ಎಲ್ಲ ನೀವು ತೊಗೊಂಡೋಗ್ಬೇಕಮ್ಮ ಅಂದಾಗ, ಯಾಕಮ್ಮ ಅಂತ ಸಂಪತ್ತು ಹೇಳ್ತಾರೆ. ಹೌದಪ್ಪ, ಇವನು ನನ್ನನ್ನು ಮದುವೆ ಆಗಿರೋದು, ನಾನು ಶ್ರೀಮಂತೆ ಎಲ್ಲ ನನಗೆ ಸಿಗುತ್ತೆ ಅಂತ ತಿಳ್ಕೊಂಡವನೆ, ಅದೆಲ್ಲ ಇವನಿಗೆ ಸಿಗಬಾರ್ದಪ್ಪ. ಇವನು ಪ್ರತಿಯೊಂದೂ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಇವನಿಗೆ ಯಾವುದೂ ಸಿಗಬಾರ್ದಪ್ಪ. ನೀವೇನೇನು ತಂದಿದ್ರೆ ಎಲ್ಲ ತೊಗೊಂಡೋಗಿ. ಆಮೇಲೆ ಅಪ್ಪ ಕ್ಯಾಶು ಕಾರ್ಕಿ ಇದೆಯಲ್ಲ ಅದು ತೊಗೊಂಡೋಗಿಯಪ್ಪ, ಇಲ್ಲಿ ಯಾವುದು ಬಿಡಬೇಡಿ ನೀವು. ಇವ್ನಿಗೆ ಹೇಳಿದ್ನಲ್ಲ ಪ್ರತಿಯೊಂದೂ ಇದೆಲ್ಲ ನಾನು ಅನುಭವಿಸ್ಬೋದು ಅಂತ ತಿಳ್ಕೊಂಡಿದ್ದಾನೆ ಇವನು, ಇದು ಯಾವುದು ಅನುಭವ್ಸೋಕೆ ನಾನು ಬಿಡಲ್ಲಪ್ಪ. ಇದೆಲ್ಲ ಬೇಕು ಅಂದರೆ ಅವ್ನು ಕಷ್ಟಪಟ್ಟು ದುಡ್ದು ಅವನು ಸಂಪಾದನೆ ಮಾಡಿ ಅವನು ಅನುಭವಿಸ್ಬೇಕಪ್ಪ ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಇವ್ರು ಇರ್ತಾರಲ್ಲ ವಿನಂತಿ ಸಾಯ್ತ್ರಿ. ಆಮೇಲೆ ವಿನಂತಿ, ಅವ್ವ ನೋಡವ್ವ ಮದುವೆ ಆಗೇ ಬಿಟ್ಲಲ್ಲ, ಏನವ್ವ ಮಾಡೋದು ಅಂದಾಗ, ಅಯ್ಯೋ ಬಿಡೆ ಅಲ್ಲಿ ಸಗಣಿ ಐತೆ, ಬೇಡ ಹೋಗ್ಬೇಡ ಅಂದ್ರು ಕೇಳಿದ್ರಾರ, ಇಲ್ಲ ನಾನು ಆ ಸಗಣಿನೇ ಮೈಗೆ ಮೆತ್ಕೋತೀನಿ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಹೋಗ್ಲಿ ಬಿಡು ಏನಾರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಮ್ಮ ಮಗಳಿಬ್ಬರು ಮಾತಾಡ್ಕೊತಿರ್ತಾರೆ. ಆವಾಗ ನವ್ಯ ಒಡವೆ ಎಲ್ಲ ಬಿಚ್ಚಿ ಅವ್ರ ಅಮ್ಮಗೆ ತಟ್ಟೆ ಕೊಟ್ಟಾದ್ಮೇಲೆ ಕ್ಯಾಶು ಮತ್ತು ಕಾರ್ಕಿ ಇದೆಯೆಲ್ಲ ತೊಗೊಂಡೋಗ್ರಿ ಅಂತ ಹೇಳ್ತಾಳಲ್ಲ, ಅಷ್ಟರಲ್ಲಿ ಚಿತ್ರ ಬಂದ್ಬಿಟ್ಟು, ಅದೆಲ್ಲ ಹೆಂಗಾತಾತು, ಅದೆಲ್ಲ ನಮ್ಮ ತಮ್ಮಂಗೆ ಕೊಟ್ಟಿರೋದು ತಾನೆ, ಅದನ್ಯಾಕೆ ವಾಪಸ್ ತಗೋ ಅಂತ ಹೇಳ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಆವಾಗ ನವ್ಯ, ನಿಮ್ಮನ್ನೇನಂತ ಕರಿಬೇಕೋ ನನಗೆ ಗೊತ್ತಿಲ್ಲ, ಆದರೆ ಇದು ನಮ್ಮ ಅಪ್ಪನ ಮನೆಯಿಂದ ಬಂದಿದ್ದು, ಯಾವುದು ಇಲ್ಲಿರೋಕೆ ನಾನು ಬಿಡಲ್ಲ, ಎಲ್ಲ ತೊಗೊಂಡೋಗ್ಬೇಕು. ಅಪ್ಪ ಅಮ್ಮ ನೀವು ಅಲ್ಲಿಂದ ಏನೇನು ತೊಗೊಂಡಿದ್ದೀರೋ ಎಲ್ಲ ತೊಗೊಂಡೋಗಿ, ಯಾವುದು ಬಿಡಬೇಡಿ, ಪ್ರತಿಯೊಂದು ಇವ್ನು ಸಂಪಾದನೆ ಮಾಡಲಿ, ಇನ್ನು ಮುಂದಕ್ಕೆ ಇವನು ಹೆಂಗೆ ಯಾವ ರೀತಿ ಜೀವನ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇಷ್ಟು ದಿವಸ ಏನು ಕಷ್ಟಪಟ್ಟು ಸಂಪಾದನೆ ಮಾಡ್ದಂಗೆ ಯಾರೋ ದುಡ್ದಿರೋದು ಶ್ರಮ ಕಿತ್ಕೊಂಡು ನಾನೇ ಶೂರ ಅಂತ ಮೆರಿತಿದ್ದಲ್ವ, ಇವ್ನಿಗೆ ಏನು ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ. ಇವನು ಏನೇ ಆಗಲಿ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ಬಿಟ್ಟು ಏನದ ಇವ್ನು ಶೋಕಿ ಮಾಡಬೇಕು, ನನ್ನ ದುಡ್ಡಲ್ಲ. ಇನ್ನೊಂದೇನು ಗೊತ್ತಾ, ಇವಾಗ ಯಾರು ವರದಕ್ಷಿಣೆ ಅಂತ ಏನು ಕೊಡ್ತಾ ಇಲ್ಲ, ಎಲ್ಲರೂ ಇವಾಗ ಕಾಲ ಬದಲಾಗಿದೆ, ವಧು ದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ಕೋಬೇಕು, ಹಾಗಾಗಿದೆ, ಅದು ಗೊತ್ತಾ ನಿಮಗೆ ಅಂತ ಅಂದ್ಬಿಟ್ಟು ನವ್ಯ ಚಿತ್ರಂಗೆ ಹೇಳ್ತಾಳೆ. ಅಷ್ಟಲ್ಲಿ ವಿನಂತಿ ಸಾವಿತ್ರಿ ಇಬ್ಬರು ಇರ್ತಾರಲ್ಲ, ತಿರ್ಗಾ ಮತ್ತಲ್ಲಿ ಶುರು ಮಾಡ್ತಾರೆ. ವಿನಂತಿ, ಅವ್ವ ಇಲ್ಲಿ ಏನು ನಡೀತಾ ಇದೆ ಅದವ ಅಂದಾಗ, ಲೇ ಸುಮ್ಕಿರೆ, ನಿಂಗೆ ಗೊತ್ತಿಲ್ಲ, ಇಲ್ಲಿ ಸುಭಾಷ ನವೀನ್ ಜೋಡಿಗಿನ್ನ ಈ ಸೂರಿ ನವೀನ್ ಜೋಡಿನೇ ಸಖತ್ತಾಗಿರ್ತದೆ, ಮುಂದಕ್ಕೆ ಒಳ್ಳೆ ಸಖತ್ತಾಗಿರ್ತದೆ ಕಣ್, ಸುಮ್ಕಿರೆ ಅಂತ ಅಂದ್ಬಿಟ್ಟು ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಮಾತಾಡ್ಕೋತಾ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಶಿವರಾಮೇಗೌಡರಿಗೆ, ಅಂಕಲ್ ನಾನು ಮಾಡಿದ್ದೇನಾದ್ರು ತಪ್ಪಿದೆಯಾ ಅಂಕಲ್, ನನ್ನ ಡಿಸಿಷನ್ ಕರೆಕ್ಟ್ ಅಲ್ವಾ ಅಂಕಲ್ ಅಂದ್ಬಿಟ್ಟು ನವ್ಯ ಕೇಳ್ತಾಳೆ. ಅವಾಗ ಶಿವರಾಮೇಗೌಡರು, ಅವ್ವ ನೀನು ಮಾಡಿರೋದೆಲ್ಲ ಸರಿ ಕಣವ, ಸಂಪತ್ತವರೇ ನಿಮ್ಮ ಮನೆಯಿಂದ ಏನೇನು ತಂದಿದ್ದೀರ ದಯವಿಟ್ಟು ಎಲ್ಲ ವಾಪಸ್ ತಗೋಗ್ಬಿಡಿ, ದುಡ್ಡಾಗಲಿ ಒಡವೆ ಆಗಲಿ ಕಾರಾಗಲಿ ಎಲ್ಲ ವಾಪಸ್ ತಗೋಗ್ಬಿಡಿ, ನಿಮ್ಮ ಮಗಳು ಹೇಳ್ತಿರೋ ಸರಿಯೇ ಇದೆ. ಅವ್ವ ನಾನು ಮೊದಲು ನಿನ್ನನ್ನು ತೆಪ್ಪು ತಿಳ್ಕೊಂಬಿಟ್ಟಿದ್ದೆ ಕಣವ, ನೀನು ಇಷ್ಟು ಬುದ್ಧಿವಂತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣವ, ನೀನು ಸಾನೇ ಬುದ್ಧಿವಂತೆ ಕಣವ, ನಿಜವಾಗ್ಲೂ ನಿನ್ನ ನಿರ್ಧಾರ ಕೇಳ್ಬಿಟ್ಟು ನನಗೆ ಸಾನೇ ಖುಷಿ ಆಯ್ತದೆ ಕಣವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಆವಾಗ ಥ್ಯಾಂಕ್ಸ್ ಅಂಕಲ್ ಅಂತ ಅಂದ್ಬಿಟ್ಟು ನವ್ಯ ಅಂತಾಳೆ. ಅವಾಗ ಭದ್ರಂಗೆ ಮತ್ತು ವಿದ್ಯೆಗೂ ಖುಷಿ ಆಗುತ್ತೆ, ಇದೇನು ನವ್ಯ ಈ ಥರ ನಿರ್ಧಾರ ತೊಗೊಂಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನವ್ಯ ಸುಭಾಷನ ಹತ್ರ, ನೋಡು ಇನ್ಮೇಲೆ ನೀನು ಏನೇ ಬೇಕಾದ್ರೂ ನೀನು ಕಷ್ಟಪಟ್ಟು ನೀನು ಸಂಪಾದನೆ ಮಾಡ್ಕೋಬೇಕು, ಇನ್ಮೇಲೆ ನೀನು ಖುಷಿಯಾಗಲಿ ಮತ್ತು ಯಾರೋ ಸಂಪಾದನೆ ಮಾಡಿದ್ದು ನಂಗೆ ಸಿಗ್ತದೆ, ಆರಾಮಾಗಿ ಜೀವನ ಲೀಡ್ ಮಾಡ್ಬೋದು ಅನ್ನೋದಾಗಲಿ ಏನಿಲ್ಲ, ಪ್ರತಿಯೊಂದು ನೀನು ಕಷ್ಟಪಟ್ಟು ಇನ್ಮೇಲೆ ಸಂಪಾದನೆ ಮಾಡಬೇಕು, ಅದನ್ನು ತಿಳ್ಕೊ. ಮತ್ತು ನಿನ್ನ ಸ್ವಾತಂತ್ರ್ಯ ಮುಂದಕ್ಕೆ ನಿನಗೆ ಯಾವುದೇ ಸ್ವಾತಂತ್ರ್ಯನೂ ಸಿಗಲ್ಲ,
ಪ್ರತಿ ಒಂದು ವಿಷಯದಲ್ಲೂ ನಾನು ನಿನ್ನ ಜೊತೆ ನಿಂತ್ಕೊತೀನಿ. ನೀನು ನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ನೀನು ನನಗೆ ಯಾಮಾರಿಸ್ಬಿಟ್ಟು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಯಾಮಾರಿಸಿದ್ದಲ್ವಾ, ಮುಂದಕ್ಕೆ ನನ್ನನ್ನು ಯಾಕಪ್ಪ ಮದುವೆ ಅದೇನೋದು ಜೀವನದಲ್ಲಿ ಎಷ್ಟು ಕಷ್ಟ ಅನ್ನೋದನ್ನ ನಾನು ನಿನಗೆ ತೋರಿಸ್ಕೊಡ್ತೀನಿ. ಜೀವನ ಎಷ್ಟು ಕಷ್ಟ ಇರುತ್ತೆ, ಯಾವ ರೀತಿ ನಮ್ಮನ್ನೆಲ್ಲರನ್ನೂ ಯಾಮಾರಿಸ್ತಿದ್ದೆ ನೀನು ಅಂತ ನಾನು ನಿನಗೆ ಮುಂದಕ್ಕೆ ತೋರಿಸ್ಕೊಡ್ತೀನಿ, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಸುಭಾಷಂಗೆ ನವ್ಯ ಹೇಳ್ತಾಳೆ. ಅವಾಗ ಯಾರು ಏನೂ ಮಾತಾಡಲ್ಲ. ಆಮೇಲೆ ಅಮ್ಮಮ್ಮ ಮತ್ತು ಮೋಹನನಿಗೆಲ್ಲ ಖುಷಿಯಾಗುತ್ತೆ. ಭದ್ರಾ ವಿದ್ಯೆಗೂ ಅಷ್ಟೇ ನವ್ಯ ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಅನಿಸುತ್ತೆ. ಇಲ್ಲಿ ಚಿತ್ರ ಮತ್ತು ಈಶ್ವರಿ ಮುಖ ಊದಿಸ್ಕೊಂಡು ನಿಂತಿರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ವಿಡಿಯೋ ನೋಡಿದಿರೋ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.